ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಹಾಗೆಯೇ ಇವತ್ತು ಮಹಾಶಿವರಾತ್ರಿ ಆದ್ದರಿಂದ ಎಲ್ರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಎಲ್ಲರೂ ತುಂಬ ಚೆನ್ನಾಗಿ ಮಹಾಶಿವರಾತ್ರಿಯನ್ನು ಮಾಡಿ ಕೆಲವರು ಉಪವಾಸ ಮಾಡ್ತಾರೆ, ಹಾಗೆಯೇ ಸುಮಾರು ಜನ ಟೆಂಪಲ್ಗೆ ಹೋಗ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಈಗ ಆಲ್ರೆಡಿ ನೀವು ತಮ್ಮನೇಲ್ನ ನೋಡಿರ್ತೀರ. ಹೂಗಳು ಬರದೇ ಇರುವಂಥ ಗಿಡಗಳಿಗೆ ಯಾವ ಟಾನಿಕನ್ನು ಕೊಟ್ಟರೆ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಅನ್ನೋದು ಈ ವಿಡಿಯೋ ಆಗಿರುತ್ತೆ. ಇದನ್ನು ನಾನು ಸುಮಾರು ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. 15 ದಿನಕ್ಕೆ ಒಂದು ಸಲ ನೀವು ಇದನ್ನು ಯೂಸ್ ಮಾಡಿದರೆ ಸಾಕು. ಬೇರೆ ಯಾವುದೇ ಫರ್ಟಿಲೈಸರ್ ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇದು ಯಾವ ಫರ್ಟಿಲೈಸರ್ ಎಲ್ಲಿ ಸಿಗುತ್ತೆ, ಹಾಗೆ ಇದರದ್ದು ಯಾವ ರೀತಿ ನಾವು ರೆಡಿ ಮಾಡಿಕೊಂಡು ಗಿಡಗಳಿಗೆ ಕೊಡಬೇಕು ಎಲ್ಲವನ್ನೂ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಥವಾ ಚಾನಲ್ಗೆ ಯಾರು ಹೊಸಬ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಗೊತ್ತಾಗುತ್ತೆ ಯಾವ ಥರದಾದಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗುತ್ತೆ ಅಂತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಸ್ಕ್ರೀನ್ ಮೇಲೆ ನೀವೇನು ನೋಡ್ತಾ ಇದ್ದೀರಾ, ಈ ಗಿಡಗಳು ನೆಲದಲ್ಲಿ ಹಾಕಿರುವಂಥದ್ದು. ಸೊ ನೆಲದಲ್ಲಿ ಹಾಕಿರುವಂಥ ಗಿಡಗಳಿಗೆ ತುಂಬ ಚೆನ್ನಾಗಿ ನ್ಯೂಟ್ರಿಯೆಂಟ್ಸ್ ನ್ಯಾಚುರಲ್ ಆಗಿ ಸಿಗುತ್ತೆ. ಬಿಕಾಸ್ ನೆಲದಲ್ಲಿ ಇರೋದ್ರಿಂದ ಡೈರೆಕ್ಟಾಗಿ ಮಣ್ಣಿನಿಂದ ಗಿಡಗಳಿಗೆ ಏನೇನು ಪೋಷಕಾಂಶಗಳು ಬೇಕು ಎಲ್ಲನೂ ದೊರಕುತ್ತೆ. ಬಟ್ ನಾವು ಪಾಟಲ್ಲಿ ಹಾಕಿರುವಂಥ ಗಿಡಗಳಿಗೆ ನಾವು ಎಕ್ಸ್ಟರ್ನಲ್ ಆಗಿ ನಾವು ಲಿಕ್ವಿಡ್ ಫರ್ಟಿಲೈಸರ್ನ ಕೊಡಬೇಕಾಗುತ್ತೆ, ನ್ಯೂಟ್ರಿಯೆಂಟ್ಸ್ನ ಕೊಡಬೇಕಾಗುತ್ತೆ. ಸೊ ನಾನು ಸುಮಾರು ದಿನಗಳಿಂದ ಯೂಸ್ ಮಾಡೋವಂಥದ್ದು. ನನ್ನ ಗಾರ್ಡನಲ್ಲಿ ಇಷ್ಟೊಂದು ಹೂಗಳು ಬರೋಕ್ಕೆ ಏನು ಕಾರಣ ಅಂತಂದರೆ ಇವತ್ತು ಆ ಸೀಕ್ರೆಟ್ನ ನಾನು ರಿವೀಲ್ ಮಾಡ್ತಾ ಇದ್ದೀನಿ. ಇದನ್ನು ನೀವು 15 ದಿನಕ್ಕೊಮ್ಮೆ ನಿಮ್ಮ ಗಿಡಗಳಿಗೆ ಕೊಟ್ಟು ನೋಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇದು 100% ಗ್ಯಾರಂಟಿ ನಾನು ಕೊಡ್ತೀನಿ. ಇದನ್ನು ನೋಡಿ, ಈ ಪಾಟಲ್ಲಿ ಹಾಕಿರುವಂಥ ಈ ಚಿಕ್ಕ ಚಿಕ್ಕ ಗಿಡಗಳಲ್ಲೇ ಎಷ್ಟೊಂದು ದೊಡ್ಡ ಹೂಗಳು ಬರೋಕ್ಕೆ ಇದೊಂದು ಲಿಕ್ವಿಡ್ ಫರ್ಟಿಲೈಸರ್ ಕಾರಣ. ನಿಮಗೆ ಟೈಮ್ ಇಲ್ಲ, ಬೇರೆ ಮನೆಯಲ್ಲೇ ಲಿಕ್ವಿಡ್ ಫರ್ಟಿಲೈಸರ್ನ ಆರ್ಗ್ಯಾನಿಕ್ ಆಗಿ ತಯಾರಿಸ್ಕೊಳ್ಳೋಕ್ಕೆ ನಿಮಗೆ ಟೈಮ್ ಇಲ್ಲ, ನೀವು ಜಾಬಿಗೆ ಹೋಗ್ತೀರಾ ಅಂತಂದರೆ ಇದು ಆನ್ಲೈನಲ್ಲಿ ಸಿಗುವಂಥ ಲಿಕ್ವಿಡ್ ಫರ್ಟಿಲೈಸರ್ ಸುಮ್ಮನೆ ನೀರಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಆಯಿತು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಯಾರಿಗೆ ಟೈಮ್ ಇಲ್ವೋ, ಯಾರು ಮನೆಯಲ್ಲಿ ತಯಾರಿಸೋಕ್ಕಾಗಲ್ವೋ ಅವರಿಗೆ ಈ ವಿಡಿಯೋ. ಇಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, ಇದ್ರ ಹೆಸರು ಸೀವೀಡ್ ಅಂತ. ಈ ಸೀವೀಡು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಆಫ್ಲೈನಲ್ಲೂ ಸಿಗುತ್ತೆ. ನಾನು ಇದನ್ನು ಆನ್ಲೈನಲ್ಲಿ ತರಿಸ್ಕೊಂಡಿರೋವಂಥದ್ದು. ತುಂಬ ಚೆನ್ನಾಗಿರೋವಂಥ ಎಲ್ಲ ಬ್ರ್ಯಾಂಡ್ಗಳಲ್ಲೂ ತುಂಬ ಚೆನ್ನಾಗಿರೋವಂಥ ಕ್ವಾಲಿಟಿಯಲ್ಲೇ ಇದು ಸಿಗುತ್ತೆ. ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡೋ ಹಾಗೆ ಅವರೇ ಕೊಟ್ಟಿದ್ದಾರೆ ಸೀವೀಡ್ದು, ಯಾವ ರೀತಿ ಸೀವೀಡ್ನ ಅವರು ತಯಾರಿಸ್ತಾರೆ, ಹಾಗೆ ಅದ್ರದ್ದು ಬೆನಿಫಿಟ್ಸ್ ಏನು, ಹಾಗೆಯೇ ಇದನ್ನು ಹಾಕೋದ್ರಿಂದ ಏನೆಲ್ಲ ಗಿಡಗಳಿಗೆ ಬೆನಿಫಿಟ್ ಸಿಗುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಬೇರುಗಳು ತುಂಬ ಚೆನ್ನಾಗಿ ಗಟ್ಟಿ ಆಗುತ್ತೆ, ಹಾಗೆಯೇ ಹೂಗಳು ಬರದೇ ಇರುವಂಥ ಗಿಡಗಳಿಗೆ ಇದು ಸ್ಟಿಮ್ಯುಲೇಟ್ ಮಾಡುತ್ತೆ ಹೂಗಳನ್ನ ಬರೋಕ್ಕೆ. ಹಾಗೆ ಇದರ ಡೋಸೇಜ್ ಕೂಡ ಅವರೇ ಕೊಟ್ಟಿರೋ ಅಂಥದ್ದು. 1 ಲೀಟ್ರ್ ನೀರಿಗೆ, ನಾರ್ಮಲ್ ನೀರಿಗೆ 2ರಿಂದ 5 ml ಹಾಕಿ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿರೋವಂಥದ್ದನ್ನು ನೀವು ತರಿಸ್ಕೊಂಡು ಇಟ್ಕೊಂಡ್ಬಿಡಿ. ಒಂದು ಚಿಕ್ಕ ಬಾಟ್ಲು ಬರುತ್ತೆ ಇದು. ನನಗೆ ಇದ್ರದ್ದು ಕಾಸ್ಟು ಅಷ್ಟಾಗಿ ನೆನಪಿಲ್ಲ, 168 ಅಥವಾ 180 ರುಪೀಸಲ್ಲಿ ನಿಮಗೆ ಈ ಬಾಟ್ಲು ಸಿಗುತ್ತೆ. ಹಾಗೆಯೇ ನಾನಿಲ್ಲಿ ಮಕ್ಕಳಿಗೆ ಸಿರಪ್ ಕೊಡ್ತಾರಲ್ವ, ಅದ್ರದ್ದು ಮೇಜರ್ಮೆಂಟ್ ಆಗಿ ತೊಗೊಂಡಿದ್ದೀನಿ, ಅದರದ್ದು ಕ್ಯಾಪ್. ಇದ್ರ ಜೊತೆ ಯಾವುದೇ ಕ್ಯಾಪ್ ಕೂಡ ಬರೋದಿಲ್ಲ. ಸೊ ಈ ರೀತಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಅವರು ಹೇಳಿರೋ ಹಾಗೆ 1 ಲೀಟರ್ಗೆ 2ರಿಂದ 5 ml ಅವರು ಕೊಡೋಕ್ಕೆ ಹೇಳಿದ್ದಾರೆ. ಆದರೆ ನಾನಿಲ್ಲಿ ಸೇಫ್ಟಿ ಪರ್ಪಸ್, ಇದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಯಾವುದೂ ಸೈಡ್ ಎಫೆಕ್ಟ್ ಇಲ್ಲ. ಆದರೂ ಕೂಡ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿರೋದ್ರಿಂದ ಇವಾಗ ನಾನು 4 ml ಅಷ್ಟು, 1 ಲೀಟರ್ಗೆ 4 ml ಅಷ್ಟು ಕೊಡ್ತಾ ಇದ್ದೀನಿ. 1 ಲೀಟರ್ಗೆ 4 ml ಆದರೆ ಈ 1 ಲೀಟರ್ ಒಂದು 2ರಿಂದ 3 ಗಿಡಗಳಿಗೆ ಆಗುತ್ತೆ. ಸೊ ನೀವು ಅದನ್ನು ನಿಮ್ಮ ಹತ್ರ ಯಾವ ಗಿಡಗಳಿದೆ, ಎಷ್ಟು ಗಿಡಗಳಿದೆ, ಎಷ್ಟು ದೊಡ್ಡ ಗಿಡಗಳಿದೆ, ಎಷ್ಟು ನೀರು ನೀವು ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ನಾನಿಲ್ಲಿ 5 ಲೀಟರ್ ನೀರಿಗೆ ನಾನಿಲ್ಲಿ ಇದ್ರದ್ದು 2 ಟೈಮ್ ಅಂತಂದರೆ ಇದು 10 ml ಅಂತಂದರೆ 1 ಲೀಟರ್ಗೆ ಅವರು 4 ml ಆಗಿ ನಾವು ತೊಗೊಳ್ಳೋದಾದರೆ 4 5 20. ಸೊ 20 ml ನಾನು 5 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಒಂದು 5ರಿಂದ 6 ಬ್ಯಾಚ್ ಆಗೋಷ್ಟು ನೀರನ್ನ ಇದನ್ನು ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನನ್ನ ಹತ್ರ ಸುಮಾರು ಗಿಡಗಳಿದೆ. ಫಸ್ಟ್ 1 ಬ್ಯಾಚ್ ಮಾತ್ರ ನಿಮಗೆ ನಾನಿಲ್ಲಿ ತೋರಿಸ್ತೀನಿ. ಇವಾಗ 2 ಕ್ಯಾಪು ಅಂದರೆ 20 ml ಅಷ್ಟು 5 ಲೀಟರ್ ನೀರಿಗೆ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ.
ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ 5 ಲೀಟರ್ ನೀರಿಗೆ 20 ml ಆಗುವಷ್ಟು ನೀವು ಇದನ್ನು ಲಿಕ್ವಿಡ್ನ ಹಾಕ್ಕೊಂಡ್ರೆ ಆಯಿತು. ಸುಮಾರು ಜನಕ್ಕೆ ಸೀವಿಡ್ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ಈ ನದಿಗಳಲ್ಲಿ ಪಾಚಿ ಕಟ್ಟಿರುತ್ತಲ್ವ, ಆ ಪಾಚಿನ ತೊಗೊಂಡು ಬಂದು ಒಂದು ಪ್ರಾಸೆಸ್ ಇರುತ್ತೆ, ಆ ಪ್ರಾಸೆಸ್ಸಲ್ಲಿ ಇದನ್ನು ರೆಡಿ ಮಾಡ್ತಾರೆ. ಇದರಿಂದ ನ್ಯಾಚುರಲ್ ಆಗಿ ಸುಮಾರು ನ್ಯೂಟ್ರಿಯೆಂಟ್ಸ್ಗಳು ಸಿಗುತ್ತೆ. ಹೆಚ್ಚಾಗಿ ಹೂ ಬಿಡುವಂಥ ಗಿಡಗಳಿಗೆ ಏನು ಇಂಪಾರ್ಟೆಂಟು, NPK ಇಂಪಾರ್ಟೆಂಟು. ಇದರಲ್ಲಿ ಹೇರಳವಾಗಿ NPK ಇದೆ. ಹಾಗೆಯೇ ಅದ್ರ ಜೊತೆಗೇ ಇನ್ನೂ 17ರಿಂದ 18 ನ್ಯೂಟ್ರಿಯೆಂಟ್ಸ್ ಗಿಡಗಳಿಗೆ ಬೇಕಾಗಿರುವಂಥದ್ದು ಇರೋದ್ರಿಂದ ಇದನ್ನು ನೀವು ಆರಾಮಾಗಿ ಕೊಡ್ಬೋದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನೀವು ಕೈಯಿಂದ ಕೂಡ ಇದನ್ನು ಕಲಿಸ್ಕೋಬೋದು. ತುಂಬ ಚೆನ್ನಾಗಿ ಇದು ಗಿಡಗಳಿಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನಾನು ಎಲ್ಲ ಗಿಡಗಳಿಗೂ ಇದನ್ನು ಕೊಡ್ತೀನಿ. ನೀವು ಜಾಸ್ಮಿನ್ ಗಿಡಕ್ಕೆ ಇದನ್ನು ಕೊಟ್ಟು ನೋಡಿ, ತುಂಬ ಚೆನ್ನಾಗಿ ಹೂಗಳು ಬರುತ್ತೆ. ಜಾಸ್ಮಿನ್ ಗಿಡಕ್ಕೆ, ರೋಸ್ ಗಿಡಕ್ಕೆ, ದಾಸವಾಳ ಗಿಡಕ್ಕೆ ಇದನ್ನು ಕೊಡ್ಬೋದು. ನೀವು ಎಷ್ಟು ಹೂಗಳು ಬರುತ್ತೆ ಅಂತಂದರೆ ನೀವೇ ನನಗೆ ಕಾಮೆಂಟ್ ಮಾಡಿ ಹೇಳ್ತೀರಾ, ಹೌದು ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ ಅಂತ. ಅದಷ್ಟೇ ಅಲ್ಲದೆ ನೀವು ಎಲ್ಲ ಗಿಡಗಳಿಗೂ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಸ್ನೇಕ್ ಪ್ಲ್ಯಾಂಟ್ಗಳಿಗೆ, ಹಾಗೆಯೇ ನೀವು ಇದನ್ನು ಬೋಗನ್ವಿಲ್ಲ, ಎಲ್ಲ ರೀತಿಯಾದಂಥ ಇಂಡೋರ್ ಔಟ್ಡೋರ್ ಪ್ಲ್ಯಾಂಟ್ಸ್ಗಳಿಗೂ ಕೊಡೋದ್ರಿಂದ ಬೇಕಾಗಿರೋಂಥ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಹಾಗೆ ನಿಮ್ಮ ಎಲ್ಲ ಗಿಡಗಳು ಹಚ್ಚ ಹಸಿರಾಗಿರುತ್ತೆ. ಹೂವಿನ ಗಿಡಗಳಿಗೆ ಕೊಡೋದ್ರಿಂದ ಹೆಚ್ಚಾಗಿ ಇದು ಹೂ ಬರೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ಇದನ್ನು ನೀವು 15 ದಿನಕ್ಕೆ ಒಂದು ಸಲ ಅಥವಾ ನಿಮ್ಗೆ ಆಗಿಲ್ಲ ಅಂದರೆ 20 ದಿನಕ್ಕೆ ಒಂದು ಸಲ ನೀವು ಯೂಸ್ ಮಾಡಿಕೊಂಡ್ರೆ ಸಾಕು. ಎಲ್ಲ ಗಿಡಗಳಿಗೂ ಚೆನ್ನಾಗಿ ನೀರು ಕೊಡಿ. ತುಂಬ ಚೆನ್ನಾಗಿ ನಿಮಗೆ 15 ದಿನದೊಳಗೆ ನಿಮಗೆ ಕೊಟ್ಟು 15 ದಿನದೊಳಗೆ ನಿಮಗೆ ಇದ್ರದ್ದು ರಿಸಲ್ಟು ಗೊತ್ತಾಗುತ್ತೆ. ಆಮೇಲೆ ನೀವೇ ಕಾಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಇದು ಅಂತ. ಈ ಸೀವಿಡ್ ಫರ್ಟಿಲೈಸರು 2 ಟೈಪಲ್ಲಿ ಸಿಗುತ್ತೆ. ಒಂದು ಲಿಕ್ವಿಡ್ ಫಾರ್ಮಲ್ಲಿ ಸಿಗುತ್ತೆ, ಒಂದು ಗ್ರ್ಯಾನ್ಯುಲರ್ ಫಾರ್ಮಲ್ಲಿ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಯಾರಿಗಾದ್ರೂ ಗ್ರ್ಯಾನ್ಯುಲರನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ ಅನ್ನೋದಾದರೆ ಕಾಮೆಂಟ್ ಮಾಡಿ, ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಯಾರಿಗೆ ನೀಡಿದೆ ಅವ್ರಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡಿ. ಹಾಗೆ ನೀವು ಇದನ್ನು ಕೊಟ್ಟ ಆದಮೇಲೆ ರಿಸಲ್ಟ್ ಬಂದ ಮೇಲೆ ಪ್ಲೀಸ್ ಕಾಮೆಂಟ್ ಮಾಡಿ, ನಮಗೂ ಅರ್ಥ ಆಗುತ್ತೆ ರಿಸಲ್ಟ್ ಬಂದಿದೆಯೇ ಇಲ್ವಾ ಅಥವಾ ನಿಮಗೆ ಇದರಿಂದ ಹೆಲ್ಪ್ ಆಗಿದೆಯಾ ಇಲ್ವಾ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಇನ್ನೊಂದು ಸಲ ಎಲ್ರಿಗೂ ಹ್ಯಾಪಿ ಮಹಾಶಿವರಾತ್ರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.